ನೂತನ ಅಧ್ಯಕ್ಷರಾಗಿ 15 ವರ್ಷ ಆಯ್ಕೆಯಾಗಿದ್ದಾರೆ. ಸ್ಥಾನಮಾನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ, ರಾಹುಲ್ ಗಾಂಧಿ ಅವರು ಏನು ಹೇಳ್ತೀರಾ ಸರ್? ನಾವು ಮೊದಲನೇದಾಗಿ ನಮ್ಮ ಮೈಸೂರು ಭಾಗದ ಯುವ ನಾಯಕರಾದಂಥ ಸಿ ನರೇಂದ್ರಣ್ಣ ಅವರು ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿರೋದು ತುಂಬಾ ಸಂತೋಷದ ವಿಷಯ ಸರ್. ಅವರಿಗೆ ನಮ್ಮ ಚಾಮರಾಜನಗರ ಯುವಕ ಸಂಘದ ವತಿಯಿಂದ ಅವರು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರನ್ನ ಒಂದು ಗುರುತಿಸಿ ಅವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಕ್ಷರು ಮಾಡಿರೋದು ಒಂದು ಪಕ್ಷ ಸಂಘಟನೆಗೆ ಒಂದು ತುಂಬಾ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಅವ್ರಿಗೆ ಈ ಒಂದು ಸ್ಥಾನ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೀವಿ ಸರ್. ಹಾಗೆಯೇ ನರೇಂದ್ರಣ್ಣ ಅವರು ತುಂಬಾ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಅವ್ರ ಜನಮನ್ನನ್ನು ಗಳಿಸಿದ್ದಾರೆ ಸರ್. ಅವರು ಈ ಒಂದು ಹುದ್ದೆಯನ್ನು ಅಲಂಕರಿಸಿ ಇನ್ನು ರಾಜ್ಯದ ಎಲ್ಲ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಕ್ಕ ಫಲಾನುಭವಿಗಳಿಗೆ ತಲುಪಿಸುವ ಮುಖಾಂತರ ಅವರು ಇನ್ನೂ ಹೆಚ್ಚು ಜನಮನ್ನನ್ನು ಗಳಿಸಲಿ ಮತ್ತು ಈ ಸಂದರ್ಭದಲ್ಲಿ ಅವರು ಕೂಡ ಶುಭ ಕೊಡ್ತೀವಿ ಸರ್. ಹಾಗೆಯೇ ಈ ಒಂದು ನರೇಂದ್ರಣ್ಣ ಅವರಿಗೆ ಕೊಟ್ಟಿದ್ದರಿಂದ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸಂಘಟನೆ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಯಾವುದೇ ಒಂದು ನಿಗಮ ಮಂಡಳಿಯಲ್ಲಿ ಫಂಡ್ಸ್ ಹೆಚ್ಚಿಗೆ ಬಂದ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ಬೋದು. ಫಂಡ್ಸ್ ಬಹಳಷ್ಟು ಕಡಿಮೆ ಇದೆ ಅಂತ ಇಲ್ಲ ಸರ್. ಅದಕ್ಕಂತ ಫಂಡ್ಸ್ ನಾವು ಈಗ ಕೂಡ ನಾವು MD ಮೇಡಮ್ ಅನ್ನ ಭೇಟಿ ಮಾಡಿ ಈಗ ಎಲ್ಲ ಮಾಹಿತಿ ತಗೊಂಡು ಫಂಡ್ಸ್ ಬೇಕಾದಷ್ಟಿದೆ, ಬಟ್ ಅದನ್ನ ಯುಟಿಲೈಸ್ ಮಾಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಅಧ್ಯಕ್ಷರು ತುಂಬಾ ಚುರುಕಾಗಿದ್ದಾರೆ. ಅವರು ಅದನ್ನೆಲ್ಲ ಏನೇನು ಫಂಡ್ಸ್ ಇದೆ ಅದನ್ನೆಲ್ಲ ಖರ್ಚು ಮಾಡೋ ಮುಖಾಂತರ ಈ ಒಂದು ನಿಗಮಕ್ಕೆ ಒಂದು ಹೆಸರನ್ನ ತಂದುಕೊಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಒಂದೇ ಒಂದು ವಿಚಾರ, ಈ ಸಂದರ್ಭದಲ್ಲಿ ರಾಜಕೀಯ ವಿಷಯ ಮಾತಾಡ್ತೀವಿ ಅಂತಲ್ಲ, ಶೋಷಿತ ಸಮುದಾಯ, ದಲಿತ ಸಮುದಾಯ ಅಂತ ಎಲ್ಲ ಹೇಳ್ತಾರೆ ದೊಡ್ಡ ಮಾತುಗಳ. ಎಚ್.ಸಿ. ಮಹದೇವಪ್ಪರಿಗೆ, ಆಂಜನೇಯ ಅವರಿಗೆ ಅವ್ರಿಗೊಂದು ಸೂಕ್ತ ಸ್ಥಾನಮಾನ ಕೊಡಬಹುದಾಗಿತ್ತು ಸರ್. ಹೌದು ಸರ್, ಅದು ಕೂಡ ಒಂದು ತಪ್ಪಾಗಿದೆ. ಅವರು ಕೂಡ ಒಂದು ಹಿರಿಯ ನಾಯಕರು, ಪ್ರಭಾವಿ ಶಾಲಿ ರಾಜಕಾರಣಿಗಳು. ಅವ್ರಿಗೆ ಎಲ್ಲ ಒಂದ್ ಕಡೆ ತಪ್ಪಾಗಿದೆ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡದಿರತಕ್ಕಂಥದ್ದು ಸರ್ಕಾರಕ್ಕೆ ಅಂತ ಒಂದು ಕಪ್ಪು ಚುಕ್ಕೆ ಒಂದು ಆಗುತ್ತೆ ಸರ್. ಅವ್ರಿಗೆ ಕೊಡಬೇಕಿತ್ತು. ಆದ್ರೂ ಕೂಡ ಉಳಿದ ಮತ್ತೊಬ್ಬ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಆ ಸಮುದಾಯದ ಪರ ನಿಲ್ತಾರೆ ಅನ್ನೋದಿದೆ ಸರ್. ಅದು ಕೂಡ ಮಾದೇವಪ್ಪ ಸಾಹೇಬರು ಅವರು ಕೂಡ ಒಂದು ದಲಿತ ಸಮುದಾಯದ ಪ್ರಭಾವಿ ರಾಜಕಾರಣಿಗಳು. ಅವ್ರು ನಮ್ಮ ಮೈಸೂರು ಭಾಗದ ಪ್ರಭಾವಿ ರಾಜಕಾರಣಿಗಳು. ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕಿತ್ತು. ಯಾಕೆ ಈ ತರ ಮಾಡಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ತುಂಬಾ ತಿಳಿದಿಲ್ಲ ಸರ್. ದಲಿತ ಸಮುದಾಯದಲ್ಲಿ ಸರ್ ಖಂಡಿತ ಸರ್. ಏನಾಗಿದೆ ಅಂದ್ರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯದೆಲ್ಲ ಯಾಕೆ ಓಟ್ ಹಾಕ್ತಾರೆ ಅಂದ್ರೆ ಈ ಒಂದು ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ. ದಲಿತರಿಗೆ ಒಂದು ಮುಖ್ಯಮಂತ್ರಿ ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದೀವಿ. ಅದ್ರೆಲ್ಲ ಒಂದ್ ಕಡೆ ಮೋಸ ಆಗ್ತಿದೆ. ಬಟ್ ಮುಂದಿನ ಕಾದ್ ನೋಡೋಣ, ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇದೆ ಸರ್. ಸರ್ ನನ್ನ ಹೆಸರು ನನ್ನೂರು ಮಾದೇಸ್ವಾಮಿ ಅಂತ, ನಾವು ಚಾಮರಾಜನಗರ ಕಾಂಗ್ರೆಸ್ ಯುವ ಮುಖಂಡರು ಸರ್.